ಈ ಥರ ಪೈನಾಪಲ್ ಕೇಸರಿ ಬಾತ್ನ ಮಾಡಿದ್ರೆ ಪರ್ಫೆಕ್ಟ್ ಆಗಿರುತ್ತೆ. ಸ್ವೀಟ್ ಇಷ್ಟ ಇಲ್ಲ ಅನ್ನೋರು ಕೂಡ 1-2 ಚಮಚ ತಿನ್ನೋಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪನೂ ಹುಳಿ ಆಗದೆ ಇರೋ ಥರ ಪರ್ಫೆಕ್ಟಾಗಿ ಪೈನಾಪಲ್ ಕೇಸರಿ ಬಾತ್ನ ಮಾಡೋದಕ್ಕೆ ಮೊದಲಿಗೆ 1 ಕಪ್ ಆಗುವಷ್ಟು ಪೈನಾಪಲ್ಗೆ 1 ಕಪ್ ನೀರನ್ನು ಸೇರಿಸಿ ಗ್ರೈಂಡ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಪೈನಾಪಲ್ ಜಾಸ್ತಿ ಇಷ್ಟ ಅಂತನೋ ಅಥವಾ ಮನೆಯಲ್ಲಿ ಜಾಸ್ತಿ ಇದೆ ಅಂತನೋ ಜಾಸ್ತಿ ಹಾಕಿದ್ರೆ ಹುಳಿ ಆಗುತ್ತೆ, ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ರವೆ, ಸಕ್ಕರೆ ಮತ್ತು ಪೈನಾಪಲ್ನ ಸಮವಾಗಿ ತಗೊಳ್ಳಿ. ಇದಾದ ನಂತರ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ನಂತರ 1 ಕಪ್ ಸಣ್ಣ ರವೆನೂ ಕೂಡ ಅದೇ ತುಪ್ಪದಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ. ನಂತರ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಪೈನಾಪಲ್ಲು, 1 ಕಪ್ ಸಕ್ಕರೆ, ಸ್ವಲ್ಪ ಫುಡ್ ಕಲರ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 4-5 ನಿಮಿಷ ಮುಚ್ಚಿ ಬೇಯಿಸ್ಕೋಬೇಕು. ಈ ಥರ ಆದ ನಂತರ ಹುರಿದಿಟ್ಕೊಂಡಿರೋ ರವೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಈ ಕೇಸರಿ ಬಾತ್ನ ಮಾಡೋದಕ್ಕೆ ಟೋಟಲ್ ಆಗಿ 4 ಕಪ್ ಆಗುವಷ್ಟು ನೀರನ್ನು ಸೇರಿಸಿದ್ದೀನಿ. 3 ಕಪ್ ಬಿಸಿ ನೀರನ್ನು ಮುಂಚೆನೇ ಕಾಯಿಸಿಟ್ಕೊಂಡಿದ್ದೆ. ತಣ್ಣೀರು ಹಾಕಿದ್ರೆ ಕೇಸರಿ ಬಾತು ಚೆನ್ನಾಗಾಗೋದಿಲ್ಲ. ಆದಷ್ಟು ಕುದಿಯುವಂಥ ನೀರನ್ನೇ ಹಾಕಿ ಚೆನ್ನಾಗಾಗತ್ತೆ. ಬೆಂದಾದ ನಂತರ ಏಲಕ್ಕಿ ಪುಡಿ, ಫ್ರೈ ಮಾಡಿ ಇಟ್ಕೊಂಡಿರೋ ಡ್ರೈ ಫ್ರೂಟ್ಸು, ಒಂದು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 2 ನಿಮಿಷ ಗ್ಯಾಸ್ ಆಫ್ ಮಾಡಿದ್ಮೇಲೂ ಮುಚ್ಚಿಟ್ಟು ತೆಗೆದ್ರೆ ಸಖತ್ತಾಗಿರೋ ಪೈನಾಪಲ್ ಕೇಸರಿ ಬಾತ್ ರೆಡಿ.